ಡ್ಯಾನ್ಸ್ ಆಡ್ಸೋರು ಎಷ್ಟೋ ಜನ ದಬಕ್ ಅಂತ ತಲೆ ಸುತ್ತಿಬಿಡೋರು. ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಂಬಂದವ್ರು ಹೋಮ್ ಮೇಡ್. ಇದು ಆಲ್ಮೋಸ್ಟ್ ನಾನು ಹೇರ್ಸ್ ಕೂರ್ತಾ ಇಲ್ಲ, ಅದಕ್ಕೆ ಈಗ ಆರ್ಡರ್ ಮಾಡಿ ಜೆಲ್ ತರಿಸಿದ್ದೀನಿ. ಸೊ ಚೀಸ್ ಮ್ಯಾಗಿ, ನೂಡಲ್ಸ್, ಎಗ್ ಗೈಸ್, ಇದು ಸ್ಯಾಂಡ್ವಿಚ್ಚು. ಫ್ಯಾಮ್ಸ್ ನನ್ನದೊಂದು ಶೂಟ್ ಇದೆ ಇವತ್ತು ಮನೇಲಿ, ಅದಕ್ಕೆ ಅಂತ ಹೇರ್ ಸೆಟ್ ಮಾಡಿಸ್ಕೊಳ್ಳೋಕ್ಕೆ, ಹೇರ್ ವಾಶ್ ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದೀನಿ. ನಾನು ಶ್ರೀ ಇಬ್ಬರು ಬಂದಿದ್ದೀವಿ ಜಿಮ್ ಮುಗಿಸ್ಕೊಂಡು. ಬನ್ನಿ ಈಗ ಹೋಗಿ ಹೇರ್ ಸೆಟ್ ಮಾಡಿಸ್ಕೊಂಡು ಮನೆಗೆ ಹೋಗುವ. ಹಾಗೆ ಹೇರ್ ಕಟ್ ಮಾಡಿಸಿ ಈಗ ಫ್ರೂಟ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ಹೇರ್ ಸೆಟ್ ಫ್ರೂಟ್ಸ್ ತೊಗೊಂಡು ಹೋಗೋದು. ಗ್ರೇಪ್ ಸೀಸನ್ ಕಾಯ್ತಾ ಇದ್ದೀನಿ ನಾನು. ಗ್ರೇಪ್ ಸೀಸನ್ ಒಂದ್ಸರಿ ಲಾಸ್ಟ್ ಇಯರು ನಾನು ಶ್ರೀ ಎಷ್ಟು ತಿಂದಿದ್ವಿ ಅಂದರೆ ಗೈಸ್, ಕೆ ಜಿ ತಿಂದ್ಬಿಟ್ಟು ಇಬ್ಬರಿಗೂ ಹುಷಾರಿಲ್ದಿರೋ ಥರ ಆಗ್ಬಿಟ್ಟಿತ್ತು, ಅಷ್ಟು ಗ್ರೇಪ್ ತಿಂದ್ಬಿಟ್ಟಿದ್ವಿ. ನೆಕ್ಸ್ಟ್ ಸೀಸನ್ ಕಾಯ್ತಿರೋ ಗ್ರೇಪ್ಸು ಗೈಸ್. ಫ್ರೂಟ್ಸ್ ತೊಗೊಂಡು ಹೋಗ್ತಾ ಇದ್ವಿ. ಆನ್ ದ ವೇಲ್ ನೋಡಿ ಸ್ಕೂಲ್ ಮಕ್ಕಳು ನೋಡಿದೆ, ನನಗಂತೂ ನನ್ನ ಹಳೆ ಸ್ಕೂಲ್ ಡೇಸ್ ನೆನಪಾಗೋಯ್ತು. ಹಿಂಗೆ ಗ್ರೌಂಡ್ ಕರ್ಕೊಂಬಂದು ಡ್ಯಾನ್ಸ್ ಆಡ್ಸೋರು. ಎಷ್ಟೋ ಜನ ದಬಕ್ ಅಂತ ತಲೆ ಸುತ್ತ ಬಿದ್ದೋಗ್ಬಿಡೋರು. ಅಲ್ಲ ಅಷ್ಟೇ ತಲೆ ಸುತ್ತ ಬಿದ್ದೋಗ್ಬಿಡೋರು ದಬಕ್ ಅಂತ. ನಾನೊಂದ್ಸರಿ ಬಿದ್ದೋಗ್ಬಿಟ್ಟಿದ್ದೆ. ಅದು ಯಾವತ್ತು ಗೊತ್ತಾ, ಪ್ರಾಕ್ಟೀಸ್ ಮಾಡಿ ಮೇನ್ ಇವೆಂಟ್ ದಿನ ಬಿದ್ದೋಗ್ಬಿಟ್ಟಿದ್ದೆ. ನಾನೇ ಮುಂದೆ ಮೇನ್ ಲೀಡು ಆಯ್ತಾ. ದಬಕ್ಕೆ ಬಿದ್ದೋಗ್ಬಿಟ್ಟಿದ್ದೆ. ಅಪ್ಪ ಓಡೋಗ್ಬಿಟ್ಟು ಗ್ಲೂಕೋಸ್ ತೊಗೊಂಡ್ಬಿಟ್ಟು ಬಾಯಿಗೆ ಹಾಕಿದ್ರು. ಆಮೇಲೆ ಎದ್ದು ಡ್ಯಾನ್ಸ್ ಆಡಿದ್ದೆ. ಆ ಗ್ರೌಂಡ್ ಮುಂದೆ ಬಟ್ಟೆ ಅಂಗಡಿ ಇತ್ತು. ಇಲ್ಲಿ ಹಂಗೆ ಒಂದು ಸಕ್ಕದಾಗಿರೋ ಬಟ್ಟೆ ನೋಡಿದೆ, ಚೆಕ್ ಮಾಡೋಣ ಅಂತ ಒಳಗೆ ಬಂದ್ಬಿಟ್ಟಿದ್ದೀವಿ. ನೋಡೋಣ, ಚೆನ್ನಾಗಿದ್ರೆ ಇಸ್ಕೊಂಡು ಹೋಗೋಣ. ಗೈಸ್ ಇದೊಂದು ಇಷ್ಟ ಆಯಿತು, ಇದನ್ನು ವೇರ್ ಮಾಡಿ ನೋಡಿದ್ದೀನಿ. ಸೊ ನೀವು ಕಮೆಂಟ್ ಹಾಕಿ ಚೆನ್ನಾಗಿದೆಯಾ ಅಂತ. ಅದು ಬಿಟ್ಟರೆ ಇದೊಂದು ತೊಗೊಂಡಿದ್ದೀನಿ, ಅದನ್ನು ವೇರ್ ಮಾಡಿ ನೋಡೋಣ. ಗೈಸ್ ಇದು ಹಿಂಗೆ ಕಾಣ್ತಾ ಇದೆ, ಚೆನ್ನಾಗಿದೆ ಅನಿಸುತ್ತಾ? ನನಗೇನದು ಇಷ್ಟ ಆಗಿಲ್ಲ, ಬಟ್ ನೀವು ಕಮೆಂಟ್ ಹಾಕಿ ಗೈಸ್. ಇದನ್ನು ತೊಗೊಂಡ್ರೆ ಸಕ್ಕದಾಗಿದೆ, ಬಟ್ ಸ್ವಲ್ಪ ಲೀನಾಗಿ ಕಾಣ್ತಾ ಇದ್ದೀನಿ. ತೊಗೊಳ್ಳ ಬೇಡವೋ ಗೊತ್ತಾಗ್ತಿಲ್ಲ, ಸೊ ನೀವು ಕಮೆಂಟ್ ಹಾಕಿ ಗೈಸ್. ಇದೊಂದು ಹುಡಿ ತೊಗೊಂಡಿದ್ದೀನಿ, ಇದು ಹೆಂಗಿದೆ ಅಂತ ನೀವು ಕಮೆಂಟ್ ಹಾಕಿ ಗೈಸ್. 4ಅಲ್ಲಿ 3 ತೊಗೊಂಡಿದ್ದೀನಿ. ಅದು ಯಾವುದೋ ಅಂತ ನಿಮಗೆ ನನ್ನ ರೀಲ್ಸಲ್ಲಿ ಗೊತ್ತಾಗುತ್ತೆ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದರೆ. ಅದು ಬಿಟ್ಟು ನೀವು ಯಾವ್ದಾದ್ರು ಕಮೆಂಟ್ ಹಾಕಿ, ಯಾವ್ದಾದ್ರು ಒಂದು ಮಿಸ್ ಮಾಡಿದ್ರೆ ನೀವು ಇಷ್ಟು ಚೆನ್ನಾಗಿದೆ ಅಂತ ಹೇಳೋದನ್ನ ಅದನ್ನು ಬಂದು ವಾಪಸ್ ಇಸ್ಕೊಂಡು ಹೋಗೋಣ. ಮನೆಗೆ ಬಂದಿದ್ದೀನಿ, ಇವತ್ತು ಶೂಟ್ ಇದೆಯಲ್ಲ, ಸೊ ಎಲ್ಲ ಬರ್ತಾ ಇದ್ದಾರೆ, ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ನಾನೀಗ ಹೇರ್ ಸೆಟ್ ಮಾಡ್ಕೊಂಬೋದಿದ್ದೆಲ್ಲ ಹಾಳಾಗೋಯ್ತು, ಬಿಕಾಸ್ ನಾನದು ಬಟ್ಟೆ ಟ್ರೈ ಮಾಡಿದ್ನಲ್ಲ, ಅದು ನೋಡಿ ಹೆಂಗಾಗ್ಬಿಟ್ಟಿದೆ. ಈಗ ಮತ್ತೆ ಆಮೇಲೆ ಸೆಟ್ ಮಾಡ್ಕೋಬೇಕು. ಈಗ ಎರಡು ತಿಂದು ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಗೈಸ್ ನಮ್ಮ ನಮಗೆ ಅಂತ ಎಗ್ ಏನಂತಾರೆ ಇದಕ್ಕೆ, ಎಗ್ ಬುರ್ಜಿ ಮತ್ತು ಚಪಾತಿ ಮಾಡಿದ್ದಾರೆ. ಲೆಟ್ಸ್ ಈಟ್. ಎಗ್ಗು ನಮಗೂ ಒಂಥರ ಜನ್ಮದ ನಂಟಿದೆ ಗೈಸ್. ಚಿಕ್ಕ ವಯಸ್ಸಿಂದ ಮೊಟ್ಟೆ ಇಲ್ಲ ಅಂದರೆ ಆ ದಿನನೇ ಕಂಪ್ಲೀಟ್ ಆಗಿಲ್ಲ ಅನ್ನೋ ಥರ ಫೀಲಿಂಗು. ಇದೇ ಒಂದೊಂದು ದಿನಗಳು ಮೊಟ್ಟೆ ತಿಂದಿರೋ ದಿನಗಳು ಇದ್ದಾವೆ, ಬಟ್ ಸ್ಟಿಲ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮ ಜೀವನದಲ್ಲಿ ತುಂಬ ದಿನ ಮೊಟ್ಟೆ ತಿಂದ್ಬಿಟ್ಟೆ ನಾವು ಕಳ್ದಿರೋದು ಅಲ್ಲ ಸೈಡ್. ಒಬ್ಬೊಬ್ಬರು ನಾನು ಜಿಮ್ಗೆ ಅಂತ ಜಿಮ್ ಮಾಡ್ಬೇಕಾದ್ರೆ ಮೊಟ್ಟೆ ಅಂತ ಒಂದು ಕ್ರೇಟ್ ತರ್ತಿದ್ದೆ ಆಯಿತಾ. 1 ಕ್ರೇಟ್ ತಂದರೆ 1 ದಿನದಲ್ಲಿ ಖಾಲಿ ಮಾಡೋರು ನಮ್ಮ ಮನೆಯವರು. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ, ಮನೆಯವರ ತಿನ್ನೋದಕ್ಕೆ ಏನು ಸ್ಟಾಪ್ ಮಾಡೋದು, ಸರಿ ಆಯಿತು ತಿನ್ನಕ್ಕೆ ಅಂತ 3, ನನ್ನ ಜಿಮ್ಗೆ ಅಂತ 2 ಅಂತ ಇಡ್ತಿದ್ದೆ. ತಿನ್ನಕ್ಕೆ ಅಂತ ಇದ್ದಿದ್ದು 3 ದಿನದಲ್ಲಿ ಖಾಲಿ ಮಾಡಿ, ನಂಗೆ ಜಿಮ್ದು ಅಂತ ಇದ್ದಿದ್ದು 2 ದಿನದಲ್ಲಿ ಖಾಲಿ ಮಾಡಿಬಿಡೋರು ಗೈಸ್. ಏನು ಹೇಳಿ ನಾನು. ನೋಡಿ ನಮ್ಮ ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಂಬಂದವ್ರು ಹೋಮ್ ಮೇಡ್. ವಾಟ್ ಈಸ್ ಅ ಫಾರ್ಮ್. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ತುಂಬ ಕೆಲಸಗಳನ್ನ ಮುಗಿಸಿ ಈಗ 3 ಗಂಟೆಗೆ ಶುರು ಮಾಡ್ತಾ ಇದ್ದೀನಿ. ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಾನು ಆಚೆ ಹೋಗಿದ್ದೆ, ಒಂದು ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದಿರೋದು. ಆ್ಯಂಡ್ ಇವತ್ತು ನನ್ನೊಂದು ಶೂಟ್ ನಡೀತಾ ಇದೆ. ಆ್ಯಂಡ್ ಇಲ್ಲಿ ನೋಡಿ ಯಾರು ಬಂದವರು ಶೂಟ್ ಮಾಡೋಕ್ಕೆ, ಶೂಟ್ ರಾಜ ಬಂದವ್ರೆ. ಆ್ಯಂಡ್ ಗ್ರೀನ್ ಸ್ಕ್ರೀನ್ ಫಿಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಏನು ಶೂಟ್ ನಾನು ಹೇಳಿದ್ದು, ನಾನು ಪ್ಲೇಟ್ಸ್ ಎಲ್ಲ ತಂದಿದ್ವಲ್ಲ, ಆ ಪ್ಲೇಟ್ಸ್ನ ಇಟ್ಕೊಂಡು ಫುಡ್ ಶೂಟ್ ಮಾಡಬೇಕು. ಮತ್ತು ಅದು ಬಿಟ್ಟರೆ ನನ್ನೊಂದು ಪ್ರಮೋಷನ್ ಮೊನ್ನೆ ಏನು ಮಾಡಿದ್ವಿ, ಅದು ಮತ್ತೆ ರೀಶೂಟ್ ಅಂತ ಹೇಳಿದ್ದಾರೆ, ಅದಕ್ಕೆ ರೀಶೂಟ್ ಮಾಡ್ತಾ ಇದ್ದೀವಿ. ಈಗ ಗ್ರೀನ್ ಸ್ಕ್ರೀನ್ ಎಲ್ಲ ಸೆಟ್ ಮಾಡಿದ್ಮೇಲೆ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊತೀನಿ, ಮತ್ತೆ ಪಂಚೆ ಲುಂಗಿ ಹಾಕೊಂಡು ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಗೈಸ್. ಅದೇ ವೈಟ್ ಶರ್ಟ್ ಹಾಕೋಬೇಕಾಗಿರೋದು ನಾನೀಗ, ಐರನ್ ಮಾಡಿ ಹಾಕೋಬೇಕು. ಸೊ ಐರನ್ ಮಾಡೋಕ್ಕೆ ಈಗ ರೆಡಿ ಮಾಡ್ಕೋತಾ ಇದ್ದೀನಿ. ಫ್ಯಾಮಲ್ಲಿ ಸೆಟಪ್ ಎಲ್ಲ ರೆಡಿ ಆಯಿತು, ಬಟ್ ನಾನು ರೆಡಿ ಆಗಿದ್ದು ಆಲ್ಮೋಸ್ಟ್ ನಾನು ಹೇರ್ಸ್ ಕೂರ್ತಾ ಇಲ್ಲ, ಅದಕ್ಕೆ ಈಗ ಆರ್ಡರ್ ಮಾಡಿ ಜೆಲ್ ತರಿಸಿದ್ದೀನಿ. ಈಗ ನಾನು ಜೆಲ್ ಯೂಸ್ ಮಾಡಲ್ಲ, ಮನೇಲಿ ಇದೆ ಅಂದ್ಕೊಂಡು ಆರ್ಡರ್ ಮಾಡಿರಲಿಲ್ಲ, ಈಗ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಈಗ ಜೆಲ್ ಹಾಕ್ಕೊಂಡು ರೆಡಿ ಹೋಗಿ ಜೆಲ್ ಹಾಕ್ಕೊಂಡು ಅಲ್ಲಿಗೆ ಹೋಗಿ ಶೂಟ್ ಕಂಟಿನ್ಯೂ ಮಾಡೋದು. ಗೈಸಲ್ಲಿ ನೋಡಿ ಗ್ರೀನ್ ಮ್ಯಾಟು ಮತ್ತು ಲೈಟ್ಸು ಎಲ್ಲ ಫಿಕ್ಸ್ ಆಗಿದೆ. ರೋಲಿಂಗ್. ಓಕೆ ಫ್ಯಾಮ್, ಸೊ ನಂದೊಂದು ಶೂಟ್ ಇತ್ತು, ಆ ಶೂಟ್ ಮುಗೀತು. ಆ ಶೂಟ್ ಮುಗಿದ್ಮೇಲೆ ಈಗ ನಮ್ಮ ಪ್ರಾಡಕ್ಟ್ ಶೂಟ್ ನಡೀತಿದೆ. ಅಂದರೆ ನಮ್ಮ ತುಮ್ ಸಿಸಿ ಎಲ್ಲ ಅವರ ಸ್ಪೆಷಲ್ ಫುಡ್ನ ಇನ್ನೂ ಪ್ರಿಪೇರ್ ಮಾಡಿದ್ದಾರೆ. ಆ್ಯಂಡ್ ಅದನ್ನು ತಿನ್ನೋಕ್ಕೆ ಪಟಾಟೋ ತಿನ್ನೋಕ್ಕಲ್ಲ, ನಾನು ನೋಡೋಕೆ ಬಂದಿರೋದು ಆಫ್ಟರ್ ಸೋ ಲಾಂಗ್ ಟೈಮ್. ಪಟಾಟೋ ಅಣ್ಣ. ಸೊ ಅಲ್ಲಿ ಎಲ್ಲ ಜೋಡಿಸಿದ್ದಾರೆ, ಈಗೆಲ್ಲ ತಂದು ಇಲ್ಲಿ ಜೋಡಿಸ್ತಾರೆ.
ನೋಡಿ ಧನುಷ್ಟಿ ಪಾಪ ನಮಗೆ ಟೇಬಲ್ ಕ್ಲೀನ್ ಮಾಡ್ಕೊಡ್ತಾವಳೆ. ಆಹಾ ಧನುಷ್ಟಿ ಕೆಲಸ ಮಾಡ್ತಾವಳೆ. ಸೊ ಈಗ ಟೇಬಲ್ ಕ್ಲೀನ್ ಆದ್ಮೇಲೆ ಇಲ್ಲೊಂದು ಬಟ್ಟೆ ಹಾಕ್ಬಿಟ್ಟು ಇದ್ರ ಮೇಲೆ ಪ್ರಾಡಕ್ಟ್ ಇಟ್ಬಿಟ್ಟು ಫೋಟೋ ಶೂಟ್ ಮಾಡಕ್ಕೆ ಅಂತ ನಮ್ಮ ಡೋರೆಮಾನ್ ಬಂದವನೆ. ಡೋರೆಮಾನ್ ಇವಾಗೆಲ್ಲ ಇಟ್ಬಿಟ್ಟು ಶೂಟ್ ಶುರು ಮಾಡೋದು. ಗೈಸ್ ನೋಡಿ ಇದು ಚೀಸ್ ರೋಲ್, ಫಸ್ಟ್ ಚೀಸ್ ರೋಲ್ ಮಾಡಿರೋದು. ಫೋಟೋ ಕ್ಲಿಕ್ ಆದ್ಮೇಲೆ ತಿನ್ನಕ್ಕೆ ಅಂತ ಕಾಯ್ತಾ ಇದೀನಿ. ಇದೇನಿದು ಫೋಟೋಗ್ರಾಫರ್ ನೋಡಿ ಪಾಪ ಇಷ್ಟೆಲ್ಲ ಕಷ್ಟ ಬೀಳ್ತಾ ಇದ್ದಾರೆ. ಸೊ ಪ್ರಶಾಂತ್ ಅಣ್ಣ ನೋಡ್ರೆ ಎಷ್ಟೆಲ್ಲ ಮಾತಾಡ್ತಾ ಇದೆ ಈಗ. ಸ್ಕ್ರೀನ್ ಪ್ರೆಸೆನ್ಸ್ ಪ್ರಶಾಂತ್ ಅಣ್ಣಂಗೆ ಮುಂಚೆ ಸ್ಕ್ರೀನ್ ಭಯ ಎಲ್ಲ ಮಾತಾಡೋದು ಆಯ್ತಾ, ಎಲ್ಲ ಬಡ ವಟ ವಟ ಅನ್ನೋದು. ಹಿಂಗ್ ಫೋನ್ ಹಿಂಗ್ ತಿರ್ಸಿದ್ರೆ ಮಾತಾಡೋಣ ಏನಾದ್ರು ಮಾತಾಡೋಣ. ಓಕೆ ಕ್ಲಿಕ್ ಮಾಡಿದಾರಂತೆ. ಹಾ ಇಲ್ಲ ಅದು ರೌಂಡ್ ಶೇಪಲ್ಲಿ ಬರುತ್ತಲ್ಲ ಅದಕ್ಕೆ ಫಿಕ್ಸ್ ಆಗ್ಬೇಕದು. ನಮ್ಮ ಬಾಯ್ಸ್ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಅಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ನಾನು ಎಲ್ಲ ಪ್ರೆಸೆಂಟೇಷನ್ ಸೆಟ್ ಮಾಡ್ತಾ ಇದ್ದೀನಿ. ಗೈಸ್ ಅದು ಚೀಸ್ ಮ್ಯಾಗಿ, ನೂಡಲ್ಸ್, ಎಗ್ ಗೈಸ್, ಇದು ಸ್ಯಾಂಡ್ವಿಚ್, ಎಗ್ ಲಾಲಿಪಾಪು, ಮತ್ತು ಎಗ್ ಮಸಾಲ, ಎಗ್ ಚಿಲ್ಲಿ, ಎಗ್ ಪೆಪ್ಪರ್ ಫ್ರೈ. ನೋಡಿ ಗೈಸ್ ಎಷ್ಟಿದೆ ವೆರೈಟಿ ತಿನ್ನಕ್ಕಿಲ್ಲಿ ಗೈಸ್. ಸೊ ಇಷ್ಟೆಲ್ಲ ಇದೆ. ಇಷ್ಟೆಲ್ಲ ಇವಾಗ ಹೆಂಗ್ ಅಟ್ಯಾಕ್ ಮಾಡ್ತೀವಿ ಅಂದ್ರೆ ಫೋಟೋ ಶೂಟ್ ಆಯ್ತು ಗಬ 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 ಅಂತ ನೋಡಿ ಹೆಂಗ್ ಕಾಣ್ತಾ ಇದೆ. ಚೆನ್ನಾಗಿದೆ. ನಿಮ್ಗೆ ಗುರ್ಸ್ಬೇಕು ಅಂತ ತೋರಿಸ್ತಲ್ಲ, ನೀವು ಬಂದ ಹೋಟ್ಲಲ್ಲಿ ತಿನ್ಬೋದು. ಏನಂದೆ ಹೀಗಿದೆ ನೋಡಿ. ಯಾಕೆ ತಿಂತೀರಾ? ನಮ್ಮ ಅಪ್ಪ ಇವತ್ತು ವೆಜಿಟೇರಿಯನ್, ಅದಕ್ಕೆ ಹುಡ್ಕಾಡ್ತವ್ರು ಯಾವ್ದು ತಿನ್ನೋದು ಅಂತ. ಇದು ಪನೀರ್ ವೆಜ್ ಚೀಸ್ ರೋಲ್ ಇದು ಮಚಾ. ಅಮ್ಮ ಬಂದು ಹಿಂಗೆ ಲೂಟ್ ಮಾಡ್ತವ್ರೆ. ಇದು ನನ್ನ ಆಲ್ ಟೈಮ್ ಫೇವ್ರೇಟು. ಎಷ್ಟೇ ಐಟಮ್ ಇಟ್ಟು ನಾನು ಇದನ್ನೇ ಚೂಸ್ ಮಾಡೋದು, ಎಗ್ ಮಸಾಲ. ಗೈಸ್ ಫೋಟೋ ಶೂಟ್ ಗಿಟೋ ಶೂಟ್ ಎಲ್ಲ ಆಯ್ತು. ಆ್ಯಂಡ್ ಇಲ್ಲಿ ನೋಡಿ ಆ ಫ್ರೇಮ್ ನೆನ್ನೆ ಹಾಕಿದ್ವಲ್ಲ ದಬ್ಬಕ್ಕನ್ ಬಿದ್ದೋಗ್ಬಿಟ್ಟಿದೆ. ಅದು ಡ್ರಿಲ್ ಮಾಡ್ಬಿಟ್ಟೆ ಹಾಕ್ಬೇಕು. ನಾವೆಲ್ಲ ಆಚೆ ಬಂದಿದ್ದೀವಿ, ಈಗ ಎಲ್ಲ ಹೋಗ್ತಾ ಇದೀವಿ. ವಾಚ್ಮೆನ್ ಟೆನ್ಷನ್ ಆಗ್ಬಿಡ್ತಾನೆ, ಯಾರು ಹೊಸ ವಾಚ್ಮೆನ್ ಅಪಾಯಿಂಟ್ ಮಾಡೋದೆ ಅಂತ. ಸೊ ರಾತ್ರಿ ನಾವು ಒಂದು ರೌಂಡ್ ಹೋಗಿ ಹಂಗೆ ಟೀ ಕುಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಆ್ಯಂಡ್ ನಮ್ಮ ಬಾಯ್ಸ್ ವ್ಲಾಗ್ ಮಾಡಬೇಡ ಅಂತಿದ್ರು. ಬಿಕಾಸ್ ಒಂಚೂರು ಲೈಫ್ನು ಎಂಜಾಯ್ ಮಾಡು, ಬರೀ ವ್ಲಾಗ್ ಮಾಡ್ಕೊಂಡೇ ಇರ್ತೀಯ ಅಂತೆಲ್ಲ ಅಂದ್ಬಿಟ್ರು. ಅದಕ್ಕೆ ಫೋನ್ನ ಸೈಡ್ಗೆ ಇಟ್ಬಿಟ್ಟು ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ವಾಪಸ್ ಬಂದ್ವಿ ಆ್ಯಂಡ್ ಮಲ್ಕೊಂಬಿಟ್ಟೆ. ಆ್ಯಂಡ್ ಇವಾಗ ಎದ್ದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ಸಿ ನೋ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ನನಗೆ ನೆಕ್ಸ್ಟ್ ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಹಾಕಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ ಸೊ ದಟ್ ಅದರಿಂದ ತಲೆ ಓಡಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಣ. ಬಾಯ್.